Hi, hello, namaste friends. Welcome back to Raman tutorial for GK. So ಎಲ್ರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮ್ಗೆ ಜನರಲ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂಡ್ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಪಸಂಖ್ಯಾತ ಒಂದು ವಸತಿ ಶಿಕ್ಷಣ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಅತಿಥಿ ಶಿಕ್ಷಕರಿಗೆ ಬೇಕಾದಂತಹ 25 ಅಂಕದ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ಗೂ ಕೂಡ ಇದು ಸಂಬಂಧಪಡುತ್ತೆ. ಯಾಕೆಂದ್ರೆ 25 ಅಂಕಗಳಿಗೆ ಯಾವ ರೀತಿ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಪ್ರತಿ ಒಬ್ರು ಕೂಡ ವಿಡಿಯೋವನ್ನ ಕೊನೆ ತನಕ ನೋಡಿ. ಕೇವಲ ಅಲ್ಪಸಂಖ್ಯಾತ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ತಗೊಳ್ಳುವಂತ ಅತಿಥಿ ಶಿಕ್ಷಕರಿಗೆ ಅಷ್ಟೇ ಅಲ್ಲ, ಟಿಇಟಿ, ಸಿಇಟಿ, HSTR, GPSTR ಎಕ್ಸಾಮ್ಸ್ ಗಳಿಗೂ ಕೂಡ ಈ ಒಂದು ಇಂಗ್ಲಿಷ್ ಪತ್ರಿಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮೊದ್ಲೇ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಪ್ಯಾಸೇಜ್ ಅನ್ನ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಂತರ ಏನ್ ಮಾಡ್ತಾ ಹೋಗ್ತೀನಿ, ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನೋಡ್ತಾ ಹೋಗೋಣ. ನೋಡಿ, read the passage and select the most appropriate answer for question number 26 to 29. 1 to 25 ವರೆಗೂ ಸಾಮಾನ್ಯ ಕನ್ನಡ ಇರುತ್ತೆ. 26 to 29 or 30 ವರೆಗೂ ಕೂಡ ಏನಾಗಿರುತ್ತೆ ನಿಮ್ಗೆ ಈ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ, 26 ಇಂದ ಹಿಡ್ಕೊಂಡು 50 ವರೆಗೂ ಕೂಡ ನಿಮ್ಗೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ ಇರುತ್ತೆ. ಬಟ್ ಇಲ್ಲಿ 26 ಇಂದ 29 ವರೆಗೂ ಕೂಡ ಈ ಪ್ಯಾಸೇಜ್ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಅವ್ರು ಕೇಳ್ತಾರೆ. ಎಸ್, ಶುರು ಮಾಡೋಣ. ಎವ್ರಿ ಈವ್ನಿಂಗ್ ದ ಅನಿಮಲ್ಸ್ ಆಫ್ ತಪೋವನ್ ಯೂಸ್ ಟು ಸಿಟ್ ಅಂಡರ್ ದ ಬನಿಯನ್ ಟ್ರೀ. ಯಾವಾಗ್ಲೂ ನಾವು ಒಂದು ಪ್ಯಾಸೇಜ್ ಅನ್ನ ಓದ್ತಾ ಇದೀವಿ ಅಂತ ಅಂದ್ರೆ ಥಾಟ್ ಗ್ರೂಪ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾವು ಸ್ಟಡಿ ಮಾಡ್ಬೇಕು. ಒನ್ ಡೇ ಕೋಕೋ ದ ರಾಬಿಟ್ ವಾಸ್ ಫೀಲಿಂಗ್ ಬೋರ್ಡ್. ನೋಡಿ, ಒನ್ ಡೇ ಕೋಕೋ ಅಂತ ಹೇಳಿ ಒಂದು ರಾಬಿಟ್ ಹೆಸರು. ಸೊ ಅದು ತುಂಬಾ ಫೀಲಿಂಗ್ ಬೋರ್ ಆಗಿತ್ತು, ಅಂದ್ರೆ ಬೋರ್ ಆಗಿ ಫೀಲ್ ಮಾಡ್ತಾ ಇತ್ತು. ಹಿ ಸೇ ಲೆಟ್ಸ್ ರನ್ ಅ ರೇಸ್. ಅದು ಹೇಳುತ್ತೆ ಲೆಟ್ಸ್ ರನ್ ಅ ರೇಸ್. ಸೊ ನಾವೀಗ ರೇಸ್ ಆಡೋಣ. ಹೂ ವಿಲ್ ರನ್ ಅ ರೇಸ್ ವಿತ್ ಯು? ನನ್ ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ಯು, ಸೇ ಬಾಲು ದ ಬಿಯರ್. ಓಕೆ, ಅಲ್ಲಿರ್ತಕ್ಕಂತ ಒಂದ್ ಕರಡಿ ಹೇಳುತ್ತೆ ಮ್ಯಾಂಗೋ ತಿಂತ, ನಿನ್ ಜೊತೆಗೆ ಯಾರಪ್ಪ ರೇಸ್ ಆಡ್ತಾರೆ, ನಿನ್ಗಿಂತನೂ ಕೂಡ ಫಾಸ್ಟ್ ಆಗಿ ಓಡೋರು ಯಾರು ಇಲ್ಲ ಅಂತ ಹೇಳಿ ಬಾಲು ಅನ್ನೋ ಒಂದು ಬಿಯರ್ ಹೇಳುತ್ತೆ. ಚೂಚು ದ ರ್ಯಾಟ್ ಶೌಟೆಡ್. ಸಿಟ್ಟು ಮಾಡ್ಕೊಳ್ಳುತ್ತೆ. ನೋ, ಹಿ ಇಸ್ ನಾಟ್ ದ ಫಾಸ್ಟರ್ ರನ್ನರ್, ಐ ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ಹಿಮ್ ಅಂತ ಹೇಳುತ್ತೆ. ರ್ಯಾಟ್ ಏನ್ ಹೇಳುತ್ತೆ, ಅದ್ರ ಹೆಸರು ಚೂಚು ಅನ್ಕೋತಾ ಹೇಳುತ್ತೆ, ನೋ, ಹಿ ಇಸ್ ನಾಟ್ ದ ಫಾಸ್ಟೆಸ್ಟ್ ರನ್ನರ್, ಅವನು ನನ್ಗಿಂತನೂ ಕೂಡ ಫಾಸ್ಟ್ ಆಗಿ ಓಡಲ್ಲ. ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ಹಿಮ್, ಸೊ ಅವನ್ಗಿಂತನೂ ಕೂಡ ನಾನು ತುಂಬಾ ಫಾಸ್ಟ್ ಆಗಿ ಓಡ್ತೀನಿ ಅಂತ ಹೇಳುತ್ತ. ಎವ್ರಿ ಒನ್ ಲಾಫ್ಟ್ ಅಟ್ ಹಿಮ್. ಆ ರ್ಯಾಟ್ ಹೇಳಿರೋಂತ ಮಾತಿಗೆ ಅಲ್ಲಿರುವಂತ ಎಲ್ಲಾ ಅನಿಮಲ್ಸ್ ಗಳು ಕೂಡ ನಗ್ತಾ ಇದ್ದಾವೆ. ದೆನ್ ಇಟ್ ವಾಸ್ ಡಿಸೈಡೆಡ್ ಟು ಹ್ಯಾವ್ ಅ ರೇಸ್. ಸೊ ಅವಾಗ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು, ಡಿಸೈಡ್ ಮಾಡಿದ್ರು. ಸೊ ಏನ್ ಡಿಸೈಡ್ ಮಾಡಿದ್ರು ಅಂತಂದ್ರೆ ರೇಸ್ ಆಡ್ಲಿಕ್ಕೆ ಬಿಟ್ವೀನ್ ಖೋಖೋ ಅಂಡ್ ಚುಚ್ಚು. ಸೊ ಚುಚ್ಚು ಮೀನ್ಸ್ ರ್ಯಾಟ್, ಖೋಖೋ ಮೀನ್ಸ್ ರಾಬಿಟ್. ನೆನ್ಪಿಟ್ಕೊಳ್ಳಿ, ಇದು ನಾಳೆ ಈಗ ನಾವು ಕ್ವಶನ್ಸ್ ಏನ್ ಹೇಳ್ತೀವಿ ಅದ್ರಲ್ಲಿ ಒಂದು ಬರುತ್ತೆ. ಹಾಗಾಗಿ the starting point was the people tree and the finishing point was the neem tree. Starting point, ನೀವು ಎಲ್ಲಿಂದ ಎಲ್ಲಿವರೆಗೂ ರನ್ನಿಂಗ್ ರೇಸ್ ಮಾಡ್ಬೇಕು ಅಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಪೀಪಲ್ ಟ್ರೀ ಇಂದ ಹಿಡಿದು ಇಲ್ಲಿ ನೀಮ್ ಟ್ರೀ ಇದೆ. ಸೊ ಅಲ್ಲಿವರೆಗೂ ಕೂಡ ನೀವು ರೇಸ್ ಅನ್ನ ಆಡ್ಬೇಕು. ಕುಕು ದ ಕಾಕ್ ಟ್ರೌಟ್ ಟು ಸ್ಟಾರ್ಟ್ ದ ರೇಸ್. ಸೊ ಕುಕು ಏನ್ ಮಾಡುತ್ತೆ, ರೇಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಆಸ್ ಸೂನ್ ಆಸ್ ಖೋಖೋ ಸ್ಟಾರ್ಟೆಡ್ ರನ್ನಿಂಗ್. ಸೊ ಖೋಖೋ ಏನ್ ಮಾಡುತ್ತೆ, ರನ್ನಿಂಗ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಚೂಚು ಜಂಪ್ ಆನ್ ಟು ಹಿಸ್ ಬ್ಯಾಕ್. ಸೊ ಚೂಚು ಏನ್ ಮಾಡ್ತು ಅಂದ್ರೆ ಆ ಒಂದು ರಾಬಿಟ್ ನ ಬೆನ್ ಮೇಲೆ ಹತ್ತಿ ಹೋಗ್ಲಿಕ್ಕೆ ಶುರುವಾಯ್ತು. ಆಫ್ಟರ್ ಕನ್ನಿಂಗ್ ಆಫ್ ದ ಡಿಸ್ಟೆನ್ಸ್ ಖೋಖೋ ಲುಕ್ ದ ಬ್ಯಾಕ್, but Chuchu was nowhere to be seen. He must be far back. Okay, so thought Coco and he smiled to himself. So ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿರ್ತಾರೆ, ಅವಾಗ ಪೆನ್ ನೋಡುತ್ತೆ, ಪೆನ್ ಮೇಲೆ ರ್ಯಾಟ್ ಇರೋದಿಲ್ಲ, ಅಲ್ಲಿ ಚೋಚೋ ಎಲ್ಲಿ ಕೂಡ ಸಿಗೋದಿಲ್ಲ. ಅವಾಗ
ಆ ಚೋಚೋ ಈ ಕೋಕೋಗಿಂತಲೂ ಕೂಡ ತುಂಬಾ ಹಿಂದೆ ಇತ್ತು. ಅವಾಗ ಆ ಕೋಕೋ ಮೀನ್ಸ್ ರಾಬಿಟ್ ಅನ್ಕೋಬೇಕು. ಈ ರಾಬಿಟ್ ಏನ್ ಮಾಡತ್ತೆ ಅಂತಂದ್ರೆ ಸ್ಮೈಲ್ ಹಿಮ್ಸೆಲ್ಫ್, ಅವನಷ್ಟಕ್ಕೆ ಅವನು ನಗ್ತಾ ಇದ್ದಾನೆ ಅನ್ನೋದಕ್ಕೆ ಹಿ ಸ್ಮೈಲ್ ಟು ಹಿಮ್ಸೆಲ್ಫ್ ಅಂತ ಹೇಳಿ ಹೇಳ್ತೀವಿ. When it was the near finishing point, Toto jumped over Coco's shoulder and touched the neem tree first. ನೋಡಿ, when he was near the finishing point, ಯಾವಾಗ ಅದು ಫಿನಿಶಿಂಗ್ ಪಾಯಿಂಟ್ ಬಂತು, ಚೋಚೋ ಜಂಪ್ಡ್ ಓವರ್ ಕೋಕೋಸ್ ಶೋಲ್ಡರ್. ಸೊ ಅಲ್ಲಿ ದೂರದಲ್ಲಿ ಇದ್ದಂತಹ ಚೋಚೋ ರ್ಯಾಟ್ ಏನ್ ಮಾಡ್ಬಿಡುತ್ತೆ, ಜಂಪ್ಡ್ ಕೋಕೋಸ್ ಶೋಲ್ಡರ್. ಸೊ ಕೋಕೋಸ್ ನ ಶೋಲ್ಡರ್ ಮೇಲೆ ಜಂಪ್ ಮಾಡುತ್ತೆ. ಅಂಡ್ ಟಚ್ ದ ನೀಮ್ ಟ್ರೀ ಫಸ್ಟ್. ಸೊ ನೀಮ್ ಟ್ರೀ ಏನಿತ್ತು ಅದನ್ನ ಫಸ್ಟ್ ಟಚ್ ಮಾಡುತ್ತೆ. ಹಿ ಶೌಟೆಡ್, ಐ ಓನ್ ದ ರೇಸ್. ಸೊ ಅವಾಗ ಚೋಚೋ ಏನ್ ಮಾಡುತ್ತೆ, ಜೋರಾಗಿ ಕಿರ್ಚುತ್ತೆ, ನಾನು ಈ ರೇಸ್ ಅನ್ನ ಗೆದ್ದೆ. ಐ ಹ್ಯಾವ್ ಒನ್ ದ ರೇಸ್. ಎವ್ರಿ ಒನ್ ಚಿಯರ್ಡ್ ಫಾರ್ ಚೋಚೋ ಅಂತ ಹೇಳಿ ನಾವು ನೋಡ್ಬೋದು. ಎಲ್ರು ಕೂಡ ಆ ಚೋಚೋ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಪಡ್ತಾರೆ. ಸೊ ಗೊತ್ತಾಯ್ತಲ್ಲ ಇದು ನಿಮ್ಗೆ ಏನಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವೆಶನ್ಸ್ ಗಳನ್ನ ನಾವು ಈಗ ನೋಡ್ತಾ ಹೋಗೋಣ. ಹೋಪ್ ಸೊ ನೀವ್ ಈ ಪ್ಯಾಸೇಜ್ ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ನಾನು ಯಾವ ರೀತಿ ಓದಿ ಅರ್ಥ ಮಾಡ್ಕೊಂಡೋ ಅದೇ ತರನೇ ಪ್ಯಾಸೇಜ್ ಗಳು ತುಂಬಾ 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 ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಅಂಡ್ ಮೋಸ್ಟ್ ಅಪ್ರೋಪ್ರಿಯೇಟ್ ಸೂಟೇಬಲ್ ಒಂದು ಪ್ಯಾರಾಗ್ರಾಫ್ಸ್ ಅಂತಾನೆ ಹೇಳ್ಬೋದು. ಅಂಕಗಳನ್ನ ತಂದ್ಕೊಡುತ್ತೆ ನಿಮ್ಗೆ. ನೋಡಿ, ದ ಇನ್ವಿಟೇಷನ್ಸ್ ಟು ರನ್ ಅ ರೇಸ್ ಕೇಮ್ ಫ್ರಮ್ ದ ಅಂತ ಕ್ವಶನ್ ಇದೆ. ರಾಬಿಟ್, ಬಿಯರ್, ರ್ಯಾಟ್, ಕಾಕ್ ಅಂತ ಇದೆ. ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ? ನೋಡಿ, ದ ಇನ್ವಿಟೇಷನ್ಸ್ ಟು ರನ್ ಅ ರೇಸ್ ಕೇಮ್ ಫ್ರಮ್ ದ. ಈ ರನ್ನಿಂಗ್ ರೇಸ್ ಆಡ್ಬೇಕು ಅಂತ ಹೇಳಿ ಇನ್ವಿಟೇಷನ್ ಯಾರು ಕರೆದ್ರು? ರಾಬಿಟ್ ಕರೆಯುತ್ತಾ, ಬಿಯರ್ ಕರೆಯುತ್ತಾ, ರ್ಯಾಟ್ ಕರೆಯುತ್ತಾ ಅಥವಾ ಕಾಕ್ ಕರೆಯುತ್ತಾ? ಹೋಪ್ ಸೊ ನೀವೆಲ್ಲರೂ ಆನ್ಸರ್ ಗೆಸ್ ಮಾಡಿದೀರಾ ಅನ್ಕೊಳ್ತಿದೀನಿ. ಆಪ್ಷನ್ ನಂಬರ್ 1 ರಾಬಿಟ್ ಇನ್ವಿಟೇಷನ್ ಅನ್ನ ಕೊಡುವಂತದ್ದು ಅಲ್ವಾ? ಅದರ ಹೆಸರು ಖೋಖೋ. ಎಸ್. ಹಾಗಾದ್ರೆ ಸೆಕೆಂಡ್ ಕ್ವೆಶನ್ ಹೋಗೋಣ. ಎವ್ರಿ ಒನ್ ಲಾಫ್ಟ್ ಅಟ್ ಚೋಚೋ ಬಿಕಾಸ್ ಹಿ. ಎಲ್ಲರೂ ಕೂಡ ಚೋಚೋ ನೋಡ್ಕೊಂಡು ನಗ್ತಾರೆ. ಯಾಕೆ ಅಂದ್ರೆ ಹಿ ವಾಸ್ ಲುಕಿಂಗ್ ಫನ್ನಿ. ಅಂಡ್ ಸೆಕೆಂಡ್ ಆಪ್ಷನ್ ಬಂದು ಹಿ ವಾಸ್ ಡೂಯಿಂಗ್ ಸಿಲಿ ಥಿಂಗ್ಸ್. He said something funny. He was shouting while eating ಅಂತ ಇದೆ. ಸೊ ಅವ್ನು ನೋಡ್ಲಿಕ್ಕೆ ಅದು ಚೋಚೋ ನೋಡ್ಲಿಕ್ಕೆ ತುಂಬಾ ಫನ್ನಿ ಆಗಿತ್ತಾ, ಅಥವಾ ಡೂಯಿಂಗ್ ಸಿಲಿ ಥಿಂಗ್ಸ್ ಬೇಡವಾದಂತ ಕೆಲಸಗಳನ್ನ ಮಾಡ್ತಾ ಇತ್ತಾ, ಅದು ಸೇಡ್ ಸಮಥಿಂಗ್ ಫನ್ನಿ ಏನಾದ್ರೂ ಒಂದು ಫನ್ನಿ ಆಗಿ ಹೇಳ್ತಾ, ಅಥವಾ ಹಿ ವಾಸ್ ಶೌಟಿಂಗ್ ವೈಲ್ ಈಟಿಂಗ್. ಸೊ ಈಟ್ ಮಾಡುವಾಗ ಜೋರಾಗಿ ಶೌಟ್ ಮಾಡ್ತಾ. ಯಾಕೆ ಅಲ್ಲಿದ್ದಂತ ಎಲ್ಲಾ ಪ್ರಾಣಿಗಳು ಕೂಡ ನಕ್ಕಿದ್ದು ಅಂತ ಒಂದು ಪ್ರಶ್ನೆ ಇದೆ. ಎಸ್, ಇದಕ್ಕೆ ಕೂಡ ನೀವು ಗೆಸ್ ಮಾಡಿರ್ತೀರಾ 100%. ಆಪ್ಷನ್ ನಂಬರ್ ಸಿ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಯಾಕೆ ಅಂತಂದ್ರೆ ಹಿ ಸೇಡ್ ಸಮಥಿಂಗ್ ಫನ್ನಿ ಆಗಿ ಒಂದು ಮಾತನ್ನ ಹೇಳುತ್ತೆ. ಸೊ ದಟ್ ಅದಕ್ಕೆ ಎಲ್ಲರೂ ಕೂಡ ಅಲ್ಲಿ ನಗ್ತಾರೆ. ಚೋಚೋ ಒನ್ ದ ರೇಸ್ ಬಿಕಾಸ್ ಚೋಚೋ ಏನ್ ಮಾಡುತ್ತೆ, ರನ್ ದಿ ರೇಸ್, ಒನ್ ದಿ ರೇಸ್. ಒನ್ ಅಂತಂದ್ರೆ ಗೆಲುವು ಅಂತ, ವಿನ್ ಒನ್ ಅಂತ ಹೇಳ್ತೀವಿ. ಹಾಗಾದ್ರೆ he ran very fast. He played a clever trick. Coco fell asleep on the way. He started running before Coco ಅಂತ ಇದೆ. ಇದು ನೀವು ಪ್ಯಾಸೇಜ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡ್ಬಿಡ್ಬೋದು. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಆಪ್ಷನ್ ನಂಬರ್ ಬಿ ಅಂತ ಗೆಸ್ ಮಾಡಿರ್ತೀರಾ. ಸರಿಯಾಗಿದೆ. ಸೊ ಅದು ಆ ರನ್ನಿಂಗ್ ರೇಸ್ ಅಲ್ಲಿ ಗೆಲ್ತು. ಯಾಕೆ ಅಂತಂದ್ರೆ ಹಿ ಪ್ಲೇಡ್ ಅ ಕ್ಲೆವರ್ ಟ್ರಿಕ್. ಯಾವಾಗ್ಲೂ ಕೂಡ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ಡೆಡಿಕೇಶನ್ ಇಟ್ಟು ವರ್ಕ್ ಮಾಡ್ತಾ ಇದೀವಿ, ಆದ್ರೂ ಕೂಡ ಎಕ್ಸಾಮ್ಸ್ ಗಳನ್ನ ಪಾಸ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ನಾವು ಅನ್ಕೊಂಡಿರುವಂತ ಕೆಲ್ಸಗಳನ್ನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಕಡೆ ನಾವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು, ಕ್ಲೆವರ್ ಆಗಿ ಆಲೋಚನೆ ಮಾಡ್ಬೇಕು. ಕತ್ತೆನೂ ಕೂಡ ಎಷ್ಟ್ರ ಮಟ್ಟಿಗೆ ದುಡಿಯುತ್ತೆ ಅಂತಂದ್ರೆ ಅದಕ್ಕೆ ಬೇಸರ ಇಲ್ದಂಗ್ ದುಡಿಯುತ್ತೆ. ಹಂಗಂತೇಳಿ ಕತ್ತೆಗೆ ತುಂಬಾ ಪ್ರಶಸ್ತಿ ಕೊಡ್ತೀವ? ಇಲ್ಲ. ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ಬೇಕು, ಕ್ಲೆವರ್ ಆಗಿ ಯೋಚನೆ ಮಾಡ್ಬೇಕು, ಏನ್ ಬೇಕು ಏನ್ ಬೇಡ ಇದು ನಾವು ಡಿಸೈಡ್ ಮಾಡ್ಬೇಕು. ಯಾವಾಗ ಬೇಕಾಗಿದ್ದನ್ನು ಬೇಡವಾಗಿದ್ದನ್ನು ಎಲ್ಲವನ್ನ ಒಂದು ತಕಡಿಯಲ್ಲಿ ತೂಕೋದ್ರಿಂದ ನಮ್ ನಾಲೆಜ್ ಇಂಪ್ರೂವ್ಮೆಂಟ್ ಆಗಲ್ಲ, ನಾವು ಅಪಾಯಿಂಟ್ ಮಾಡಕ್ಕೂ ಕೂಡ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕ್ಲೆವರ್ ಆಗಿ ಥಿಂಕ್ ಮಾಡ್ಬೇಕು. ಹೆಂಗೆ ಇಲ್ಲಿ ರ್ಯಾಟ್ ಕ್ಲೆವರ್ ಆಗಿ ಯೋಚನೆ ಮಾಡುತ್ತೆ ನೋಡಿ, ಅದೇ ತರನೇ ಸ್ಮಾರ್ಟ್ ವರ್ಕ್ ಕೂಡ ಮಾಡ್ಬೇಕಾಗತ್ತೆ. ಸೊ ದಟ್ ಆಪ್ಷನ್ ನಂಬರ್ ಬಿ ಗೆಸ್ ಮಾಡ್ತೀರಾ? ಸರಿ. ದೆನ್ ಲೆಟ್ಸ್
ಸಿ ಅನದರ್ ಒನ್. ಫೋರ್ತ್ ಕ್ವೆಶನ್ ಹೀಗಿದೆ, ದ ರೇಸ್ ಬಿಟ್ವೀನ್ ದ ರಾಬಿಟ್ ಅಂಡ್ ದ ರ್ಯಾಟ್ ವಾಸ್ ಟು ಅಂತ ಇದೆ. ಹ್ಯಾವ್ ಅ ಬಿಟ್ ಆಫ್ ಫನ್, ಪ್ರೂವ್ ವಾಟ್ ಚೂಚು ಸೇಡ್, ಪ್ರೂವ್ ವಾಟ್ ಕೋಕೋ ಸೇಡ್, ಅಂಡ್ ಆಲ್ಸೋ ಇನ್ನೊಂದೇನಿದೆ, ಎಂಡ್ ದ ಬೋರ್ಡಮ್ ಆಫ್ ಕೋಕೋ ಅಂತ ಇದೆ. ಎಸ್, ಈಗ ನೋಡಿ, ದ ರೇಸ್ ಬಿಟ್ವೀನ್ ದ ರಾಬಿಟ್ ಅಂಡ್ ದ ರ್ಯಾಟ್ ವಾಸ್ ಟು ಅಂತ ಇದೆ. ಸೊ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಉತ್ತರಗಳನ್ನ ಗೆಸ್ ಮಾಡಿರ್ತೀರಾ ಅನ್ಕೊಂಡಿದೀನಿ. ಆಪ್ಷನ್ ನಂಬರ್ ಬಿ, ಪ್ರೂವ್ ಅಲ್ವಾ? ಪ್ರೂವ್ ವಾಟ್ ಚೋಚೋ ಸೇಡ್ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಹೋಗೋಣ. ಫಿಫ್ತ್ ಕ್ವೆಶನ್ ಬಂದು ಹೀಗಿದೆ, ಸೆಲೆಕ್ಟ್ ದಿ ರೈಟ್ ವರ್ಡ್. ಒಂದು ರೈಟ್ ವರ್ಡ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. ಪಾಟರ್ ಈಸ್ ಟು ವೀಲ್ ಅಂತ ಇದೆ. ಹಾಗೆ ಕಾರ್ಪೆಂಟರ್ ಈಸ್ಟ್ ಪೇರ್ ಆಫ್ ಸೀಸರ್ಸ್, ಬ್ರಷ್, ಸಾ, ಚಿಸಲ್ ಅಂತ ಇದೆ. ಸೊ ನೀವೆಲ್ಲ ಗಮನಿಸಬಹುದು, ಇಲ್ಲಿ ಇದು ಈ ವರ್ಡಿಗೂ ಸಂಬಂಧ ಇದೆನಾ? 100% ಸಂಬಂಧ ಇದೆ. ಪಾಟರ್, ಸೊ ಪಾಟರ್ ರೆಡಿ ಆಗೋದೇ ವೀಲ್ ಇಂದ, ಚಕ್ರದಿಂದ. ಹಾಗಾಗಿ ಕಾರ್ಪೆಂಟರ್ ಸಂಬಂಧಪಟ್ಟಂತ ಒಂದು ವಸ್ತು ಇದೆ, ಯಾವುದು? ಕಾರ್ಪೆಂಟರ್ ಯಾವ್ದನ್ನ ಯೂಸ್ ಮಾಡ್ತಾರೆ? ಸೊ ಕಾರ್ಪೆಂಟರ್ ಅಂದ್ರೆ ಯಾರು? ಬಡಗಿ ಕೆಲಸವನ್ನ ಮಾಡ್ತಾರಲ್ಲ, ಅವ್ರನ್ನ ನಾವು ಕಾರ್ಪೆಂಟರ್ ಅಂತ ಹೇಳ್ತೀವಿ. ಸೊ ಅವರು ಸಾ ಅಂತಂದ್ರೆ ಈ ಗರಗಸ ಅಂತ ಏನ್ ಹೇಳ್ತೀವಿ, ಗರಗಸವನ್ನ ಯೂಸ್ ಮಾಡ್ತಾರೆ ಅಲ್ವಾ? ಹಾಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿ ಆಗುತ್ತೆ. ಸೆಲೆಕ್ಟ್ ದ ಆಡ್ ಒನ್ ಅಂತಿದೆ. ಈ 4 ಆಪ್ಷನ್ಸ್ ಗಳಲ್ಲಿ ಒಂದು ಉತ್ತರ ಇಲ್ಲಿ ಸೇರಿಕೆ ಆಗ್ತಾ ಇಲ್ಲ, ಸೊ ಅದನ್ನ ನಾವು ಆಡ್ ಒನ್ ಅಂತ ಹೇಳ್ತೀವಿ. ಹಾಗಾದ್ರೆ ಅದನ್ನ ನಾವು ಚೂಸ್ ಮಾಡ್ಬೇಕು. ಲೆಡ್, ಸ್ಟೋನ್, ಐರನ್, ಬ್ರಾಸ್ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಮಾತ್ರ ನಮ್ಗೆ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗತ್ತೆ. ಯಾವ್ದನ್ನ ನಾವು ಚೂಸ್ ಮಾಡ್ಬೋದು ಅಂದ್ರೆ ಸ್ಟೋನ್ ಅನ್ನ ನಾವಿಲ್ಲಿ ರಿಮೂವ್ ಮಾಡ್ಬೋದು. ಯಾಕೆಂತಂದ್ರೆ ದಟ್ ಇಸ್ ನಾಟ್ ಏನಂತ ಹೇಳಲ್ಲ, ಲೋಹ ಅಲ್ಲ ಅದು ಅಲ್ವಾ, ಮೆಟಲ್ ಅಲ್ಲ. ಲೆಡ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಬ್ರಾಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಲೋಹಗಳು. ಹಾಗಾಗಿ ಆಪ್ಷನ್ ನಂಬರ್ ಬಿ ನ ನಾವು ರಿಮೂವ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 7th ಕ್ವಶನ್ ಇದೆ, ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್, ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಇದೆ. ಸೊ ಇಲ್ಲಿ ಏನಿದೆ, ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್. ಸೊ ಬಿಗ್ ನ ವರ್ಡ್ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದು ಆ ವರ್ಡ್ ಏನನ್ನ ತಿಳಿಸುತ್ತೆ? ಅ ನೌನ್, ಅ ವರ್ಬ್, ಅನ್ ಅಡ್ವರ್ಬ್, ಅನ್ ಅಡ್ಜೆಕ್ಟಿವ್ ಅಂತ ಇದೆ. ಸೊ ಇದು ಏನಾಗುತ್ತೆ ಹಾಗಾದ್ರೆ ಅಂತಂದ್ರೆ, ಆಲ್ಮೋಸ್ಟ್ ನೀವೆಲ್ಲ ಒಂದೊಂದು ವಾಕ್ಯಗಳಲ್ಲಿ ಗಮನಿಸಿರ್ಬೋದು. ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್ ಅಂತಂದ್ರೆ ಅವಳ ಹತ್ರ ತುಂಬಾ ದೊಡ್ಡದಾದಂತಹ ಸ್ಕೂಲ್ ಬ್ಯಾಗ್ ಇದೆ. ನಾವಿಲ್ಲಿ ನೌನ್ ಅನ್ನ ಹೈಲೈಟ್ ಮಾಡಿ ಹೇಳಲಿಕ್ಕೋಸ್ಕರ, ನೌನ್ ಅನ್ನ ವರ್ಣನೆ ಮಾಡ್ಲಿಕ್ಕೋಸ್ಕರ ಏನ್ ಯೂಸ್ ಮಾಡ್ತೀವಿ? ಅಡ್ಜೆಕ್ಟಿವ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಟಾಲ್ ಬಿಲ್ಡಿಂಗ್ ಅಂತ ಹೇಳ್ತಾ ಇದೆ. ಸೊ ಆ ಬಿಲ್ಡಿಂಗ್ ನ ಸ್ವರೂಪವನ್ನ ನಾನು ಹೇಳ್ಬೇಕು. ಹಾಗಾಗಿ ಇಟ್ ಈಸ್ ಅ ಟಾಲ್. ಸೊ ಬಿಲ್ಡಿಂಗ್ ಹೇಗಿದೆ? ವೆರಿ ಟಾಲ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಶಿ ಇಸ್ ಅ ವೆರಿ ಶಾರ್ಟ್ ವುಮನ್. ಸೊ ಅವ್ರು ತುಂಬಾ ಚಿಕ್ಕ ಅಂತಂದ್ರೆ ಗಿಡ್ಡಕ್ಕಿದ್ದಾರೆ ಅನ್ನೋದಕ್ಕೆ ಶಾರ್ಟ್ ವುಮನ್. ಶಾರ್ಟ್ ಆಗಿರ್ಬೋದು, ಬ್ರಿಲಿಯಂಟ್ ಆಗಿರ್ಬೋದು, ಹಾಗೆ ಇಂಟೆಲಿಜೆಂಟ್ ಆಗಿರ್ಬೋದು, ಆಮೇಲೆ ಬೆಸ್ಟ್ ಆಗಿರ್ಬೋದು. ಸೊ ಒಂದು ನೌನ್ ಅನ್ನ ನಾವು ವರ್ಣನೆ ಮಾಡ್ತಾ ಇದ್ದೀವಿ ಅಂತಂದಾಗ ಅದನ್ನ ನಾವು ಅಡ್ಜೆಕ್ಟಿವ್ಸ್ ಅಥವಾ ಕನ್ನಡದಲ್ಲಿ ನಾವು ಅದನ್ನ ವಿಶೇಷಣ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್. ಗ್ರಾಮರ್ ಕೂಡ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ನೆಕ್ಸ್ಟ್ 8th ಕ್ವೆಶನ್ ಹೋಗೋಣ. ಈಗ 8th ಕ್ವೆಶನ್ ಏನಿದೆ ಅಂತ ಹೇಳಿ, ಶಿ ಇಸ್ ಆಲ್ವೇಸ್ ಹಿಯರ್ ಆನ್ ಟೈಮ್, ದ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಅಂತ ಇದೆ. ಅವ್ರು ಯಾವಾಗ್ಲೂ ಕೂಡ ಕರೆಕ್ಟ್ ಟೈಮಿಗೆ, ಹಿಯರ್ ಆನ್ ಟೈಮ್ ಅಂತ ಇದೆ. ಸೊ ಹಿಯರ್ ಆನ್ ಟೈಮ್, ಅವಳು ಹೇಳಿದ ಟೈಮಿಗೆ ಅವಳು ಬಂದ್ಬಿಡ್ತಾಳೆ ಅಂತ ಹೇಳ್ತಿದೀವಿ. ಹಾಗಾದ್ರೆ ಇದ್ರ ಒಂದು ವಾಕ್ಯದ ಅರ್ಥ ಏನ್ ಕೊಡ್ಬೋದು ನಾವು? ಫಾರ್ಗೆಟ್ಫುಲ್ ಅಂತ ಹೇಳ್ಬೋದಾ, ಶೈ ಅಂತ ಹೇಳ್ಬೋದಾ, ಲೇಜಿ ಇದ್ದಾಳೆ ಅಂತ ಹೇಳ್ಬೋದಾ, ಅಥವಾ ಪಂಕ್ಚುವಲ್ ಅಂತ ಹೇಳ್ಬೋದಾ? ಸೊ ಫಾರ್ಗೆಟ್ಫುಲ್ ಅಂದ್ರೆ ಅವಳು ಹೇಳಿದ ಟೈಮಿಗೆ ಬರ್ದೇ ಇರ್ತಾಳೆ ಅಥವಾ ಮರ್ತಿರ್ತಾಳೆ. ಆ ಶೈ ಅಂದ್ರೆ ತುಂಬಾ ನಾಚಿಕೆ ಸ್ವಭಾವ. ಲೇಜಿ ಅಂದ್ರೆ ಆಲಸ್ಯ ಅಂತ ಹೇಳ್ತೀವಿ. ಪಂಕ್ಚುವಲ್ ಅಂದ್ರೆ ಸರಿಯಾದಂತಹ ಸಮಯ ಅಂತ ಹೇಳ್ತೀವಿ. ಸೊ ಹಂಗಾಗಿ ಅವಳು ಆಲ್ವೇಸ್ ಹಿಯರ್ ಆನ್ ಟೈಮ್ ಅಂತಂದಾಗ ಶಿ ಇಸ್ ವೆರಿ ಪಂಕ್ಚುವಲ್ ಅಂತ ಹೇಳ್ಬೇಕು. ಶಿ ಇಸ್ ವೆರಿ
ಪಂಕ್ಚುವಲ್ ಇನ್ ಹರ್ ವರ್ಕ್ ಅಥವಾ ಇನ್ ಹರ್ ಲೈಫ್. ಸೊ ಅವಳು ಲೈಫ್ ಅಲ್ಲಿ ಕೆಲವೊಬ್ರು ತುಂಬಾ ಪಂಕ್ಚುವಲ್ ಆಗಿರ್ತಾರೆ, ನಾ ಹಾಕೊಂಡಿರುವಂತ ಟೈಮ್ ಟೇಬಲ್ ಪ್ರಕಾರನೇ ವರ್ಕ್ ಮಾಡ್ತಿರ್ತಾರೆ. ಕೆಲವೊಬ್ರು ತುಂಬಾ ಲೇಜಿ, ತುಂಬಾ ಶೈನ್ಫುಲ್ ಆಗಿರ್ತಾರೆ. ಬಟ್ ದಟ್ ಇಸ್ ನಾಟ್ ಅ ಗುಡ್ ಫಾರ್ ಅವರ್ ಲೈಫ್. ಸೊ ವಿ ಆಲ್ವೇಸ್ ಪಂಕ್ಚುವಲ್ ಇನ್ ಅವರ್ ಲೈಫ್ ಅಂದ್ರೆ ಫುಲ್ ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲೈನ್ ಆಗಿ ಯಾವಾಗ್ಲೂ ಹಂಗೆ ಇರೋದಂತದ್ದಲ್ಲ. ಕೆಲವೊಂದು ವಿಚಾರಗಳಲ್ಲಿ ಪಂಕ್ಚುವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಇಲ್ಲಿ ಆಪ್ಷನ್ ನಂಬರ್ ಡಿ ಪಂಕ್ಚುವಲ್ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 9th ಕ್ವೆಶ್ಚನ್ ಹೋಗೋಣ. 5th ಸೆಪ್ಟೆಂಬರ್ ಈಸ್ ಆನ್ ಇಂಪಾರ್ಟೆಂಟ್ ಡೇ ಡ್ಯಾನ್ಸ್ ಟೀಚರ್ಸ್ ಅಂತ ಇದೆ. 5th ಸೆಪ್ಟೆಂಬರ್ ನಿಮ್ಗೆಲ್ಲ ಗೊತ್ತಿದೆ ಟೀಚರ್ಸ್ ಡೇ ಇರುತ್ತೆ ಅಲ್ವಾ. ಸೊ ಇಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಡೇ ಡ್ಯಾನ್ಸ್ ಟೀಚರ್ಸ್. ಇಲ್ಲಿ ನಾವು ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅನ್ನ ಫಿಲ್ ಮಾಡಬೇಕು. ವಾಟ್ ಪ್ರಿಪೋಸಿಷನ್. ಸೊ ಹಾಗಾದ್ರೆ ವಾಟ್ ಇಸ್ ದ ರೈಟ್ ಒನ್? ಯಾವ್ದಿದೆ ಇಲ್ಲಿ? ಹಾಗಾದ್ರೆ ಫಾರ್ ಅನ್ನ ಫಿಲ್ ಮಾಡ್ಬೇಕಾ, ಆಫ್ ಅನ್ನ ಫಿಲ್ ಮಾಡ್ಬೇಕಾ, ಟು ಫಿಲ್ ಮಾಡ್ಬೇಕಾ, ಅಥವಾ ವಿತ್ ಫಿಲ್ ಮಾಡ್ಬೇಕಾ? ಇಲ್ಲಿ ನೀವು ಸೆಂಟೆನ್ಸ್ ಅನ್ನ ಓದುವಾಗ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದನ್ನ ಫಿಲ್ ಮಾಡ್ಬೇಕು ಅಂತ. ಯಾರಿಗೆ ಇದು ತುಂಬಾ ಇಂಪಾರ್ಟೆಂಟ್? ಫಾರ್ ಟೀಚರ್ಸ್. ಫಾರ್ ಟೀಚರ್ಸ್ ಯಾರಿಗಿದೆ ಇಂಪಾರ್ಟೆಂಟು? ಫಾರ್ ಟೀಚರ್ಸ್ ಇಂಪಾರ್ಟೆಂಟು ಅಲ್ವಾ. 5th ಸೆಪ್ಟೆಂಬರ್ ಇಸ್ ಅನ್ ಇಂಪಾರ್ಟೆಂಟ್ ಡೇ ಫಾರ್ ಟೀಚರ್ಸ್. ಆಮೇಲೆ ಹೇಳ್ತೀವಿ ಫ್ರಮ್ ಅನ್ನೋದು ಕೂಡ ಪ್ರಿಪೋಸಿಷನ್. ಐ ಕೇಮ್ ಫ್ರಮ್ ಇಂಗ್ಲೆಂಡ್. ನಾನ್ ಇಂಗ್ಲೆಂಡ್ ಇಂದ ಬಂದಿದ್ದೀನಿ. ಫ್ರಮ್ ಎಲ್ಲಿಂದ? ಫ್ರಮ್ ಟು ಅಂತ ಹೇಳ್ತೀವಿ. ಟು. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ವೇರ್ ಐ ಆಮ್ ಗೋಯಿಂಗ್ ಟು? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಯಾರ ಜೊತೆ ಹೋಗ್ತಾ ಇದ್ದೀವಿ? ಜೊತೆಗೆ ಅನ್ನೋದಕ್ಕೆ ವಿತ್ ಅನ್ನ ಯೂಸ್ ಮಾಡ್ತೀವಿ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ವಿತ್ ಮೈ ಮದರ್, ಆರ್ ವಿತ್ ಮೈ ಸಿಸ್ಟರ್, ಆರ್ ವಿತ್ ಮೈ ಡಾಟರ್, ಲೈಕ್ ದಿಸ್. ಸೊ ವಿತ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಜೊತೆಗೆ ಅಂತ ಹೇಳ್ತೇವೆ. ಹಾಗೆ ಆಫ್. ಆಫ್ ಕೂಡ ಏನಪ್ಪಾ ಅಂದ್ರೆ ಪ್ರಿಪೋಸಿಷನ್. ಸೊ ಅಲ್ವಾ. ಐ ಆಮ್ ಫಾಂಡ್ ಆಫ್. ನೋಡಿ, ಐ ಆಮ್ ಫಾಂಡ್ ಆಫ್ ಸ್ವಿಮ್ಮಿಂಗ್. ನನಗೆ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ. ಐ ಆಮ್ ಫಾಂಡ್ ಆಫ್. ಫಾಂಡ್ ಆಫ್ ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. ಕೆಲವೊಂದ್ ಕಡೆ ನಾವೇನ್ ಮಾಡ್ತೀವಿ, ಪ್ರಿಪೋಸಿಷನ್ಸ್ ಗಳನ್ನ ಈ ರೀತಿ ಯೂಸ್ ಮಾಡ್ತೀವಿ. ಸೊ ಪ್ರಿಪೋಸಿಷನ್ ಬಿಟ್ವೀನ್ ಅಂತ ಇದೆ, ಬಿಟ್ವೀನ್ ಇದೆ. ಓಕೆ, ಈಗ ಇಂಡೋ ಪಾಕ್ ವಾರ್ ಆಗ್ತಾ ಇದೆ ಅಲ್ವಾ. ಸೊ ನೋಡಿ, ಬಿಟ್ವೀನ್ ಅಂತಂದ್ರೆ ಎರಡು ವಸ್ತುಗಳ ನಡುವೆ ಆಗುವಂತ ವಿಚಾರಗಳನ್ನ ಬಿಟ್ವೀನ್ ಅಂತ ಹೇಳಿ ಹೇಳ್ತೀವಿ. ಸೊ ವಿತ್ ಅಂತಂದಾಗ ಜೊತೆಗೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ನೀವು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಪ್ರಿಪೋಸಿಷನ್ ತುಂಬಾ ಇಂಪಾರ್ಟೆಂಟ್. ಆಸ್ ಪಾಸಿಬಲ್ ಆಸ್ ನಾನು ಗ್ರಾಮರ್ ನ ಟೀಚ್ ಮಾಡೋದಾದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಮೇಲೆ ಇನ್ಮೇಲೆ ಬರುತ್ತೆ, ವೇಟ್ ಮಾಡಿ. Oh my God, I can't believe my eyes. This is an example for. ನೋಡಿ, ಇಲ್ಲಿ ವಾಕ್ಯಗಳನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. Oh my God, I can't believe my eyes ಅಂತ ಇದೆ. ಸೊ ಹಾಗಾದ್ರೆ ಇದು ಯಾವ ಒಂದು ಸೆಂಟೆನ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ? ಅಸರ್ಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, ಹಾಗೆ ಇಂಪರೇಟಿವ್ ಸೆಂಟೆನ್ಸ್ ಮತ್ತೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಇದೆ. ಯಾವಾಗ್ಲೂ ನಾವು ಚಿಹ್ನೆಗಳನ್ನ ನೋಡ್ಕೋಬೇಕು. ಏನಿದೆ ಚಿಹ್ನೆ ಇಲ್ಲಿ? ಸೊ ಹಾಗಾದ್ರೆ ವಾಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್, ವಾಟ್ ಈಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್, ಇವೆಲ್ಲ ಗೊತ್ತಿರ್ಬೇಕು. ಇಂಟ್ರೋಗೇಟಿವ್ ಅಂದ್ರೆ ಕ್ವೆಶನ್ಸ್ ಗಳನ್ನ ಹೇಳುವಂತಹ ಒಂದು ಸೆಂಟೆನ್ಸ್ ಗಳೇನಿರುತ್ತೆ ಅದನ್ನ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ ಅಲ್ವೇನ್ರಪ್ಪ. ಹಾಗೇನೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದಾಗ ಯಾವ್ದಾದ್ರು ಅಲ್ಲಿ ಏನಾಗಿರುತ್ತೆ, ಆಶ್ಚರ್ಯ, ಸರ್ಪ್ರೈಸಿಂಗ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಹಾಗೇನೆ ಒಂದಷ್ಟು ಎಕ್ಸಾಂಪಲ್ ಅನ್ನ ನಿಮಗೆ ಕೊಡ್ತೀನಿ. ಒಂದಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟೆ ಅಂತಂದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಈಗ ಇಂಟ್ರೋಗೇಟಿವ್ ಸೆಂಟೆನ್ಸ್ಗೆ ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್, ಎಲ್ಲಿಗೆ ಹೋಗ್ತಾ ಇದ್ದೀರಾ, ವೇರ್ ಆರ್ ಯು ಗೋಯಿಂಗ್. ಅಥವಾ ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್, ವೆನ್ ವಾಸ್ ಯುವರ್ ಬರ್ತ್ಡೇ ಅಥವಾ ವೆನ್ ಈಸ್ ಯುವರ್ ಬರ್ತ್ಡೇ ಅಂತ ಹೇಳ್ತೀವಿ.
ಸೊ ಅದನ್ನ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇಂಪರೇಟಿವ್ ಸೆಂಟೆನ್ಸ್ ಅಂತಂದಾಗ ಯಾವಾಗ್ಲೂ ಕೂಡ ಇಲ್ಲಿ ಕಮಾಂಡ್ ಕೊಡೋದಿರುತ್ತೆ. ಕಮಾಂಡ್, ಗಿವ್ ಅ ಕಮಾಂಡ್ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ ಈ ರೀತಿ ಬಂತು ಸೆಂಟೆನ್ಸ್ ಅಂತಂದಾಗ ಇದನ್ನ ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಅಥವಾ ಪ್ಲೀಸ್ ಕ್ಲೋಸ್ ದ ಡೋರ್, ಪ್ಲೀಸ್ ಕ್ಲೋಸ್ ದ ವಿಂಡೋ, ಆರ್ ಪ್ಲೀಸ್ ಶಟ್ ಯುವರ್ ಮೌತ್. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಅಸರ್ಟಿವ್ ಅಂತಂದಾಗ ಇದನ್ನ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತಲೂ ಕೂಡ ಹೇಳ್ತೀವಿ. ದ ಸನ್ ಈಸ್ ಶೈನಿಂಗ್, ಅಥವಾ ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಇಂಟ್ರೋಗೇಟಿವ್ ಇರಲ್ಲ, ನೆಗೆಟಿವ್ ಇರಲ್ಲ, ಇಂಪರೇಟಿವ್ ಇರಲ್ಲ, ಸಾಮಾನ್ಯ ವಾಕ್ಯ ಅಂತ ಏನ್ ಕರಿತೀವಿ. ಶಿ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅಥವಾ ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ಓಕೆ ದ ಸನ್ ಸೆಟ್ ಇಸ್ ಇನ್ ದ ವೆಸ್ಟ್ ಅಂತ ಹೇಳಿ ಹೇಳ್ತೀವಿ. ಕಾಮನ್ ಸೆಂಟೆನ್ಸ್ ಗಳು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಹಾಗೆ ಎಕ್ಸ್ಕ್ಲಾಮೇಟರಿ ಇನ್ನೊಂದು ಕೂಡ ಬರ್ಬೋದು. ವಾಟ್ ಅ ಬ್ಯೂಟಿಫುಲ್ ಡ್ರೆಸ್ ಇಟ್ ಈಸ್, ವಾಟ್ ಅ ಬ್ಯೂಟಿಫುಲ್ ಗರ್ಲ್ ಶಿ ವಾಸ್. ಇವೆಲ್ಲವೂ ಕೂಡ ಏನಾಗುತ್ತೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಒಂದು ಉದಾಹರಣೆಗಳು ಅಂತ ಹೇಳ್ತೇವೆ. ದೆನ್ ಈಗ ನಾವು ವಿ ಹ್ಯಾವ್ ಟು ಕಮ್ ಅನದರ್ ಕ್ವೆಶನ್. ಸರೋಜಿನಿ ನಾಯ್ಡು ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಅಂತ ಇದೆ. ಸರೋಜಿನಿ ನಾಯ್ಡು ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಇದೆ. ಸರೋಜಿನಿ ನಾಯ್ಡು ಅವರನ್ನ ನಾವು ನೈಟಿಂಗೇಲ್, ನಮ್ಮ ಭಾರತದ ನೈಟಿಂಗೇಲ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದಕ್ಕೆ ನಾವು ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಬೋದು? ವೈ ಸರೋಜಿನಿ ನಾಯ್ಡು ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಹೇಳ್ತೀವ? ಅಥವಾ ವಾಟ್ ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ, ಹೂ ಇಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ, ವೆನ್ ಈಸ್ ಸರೋಜಿನಿ ನಾಯ್ಡು ದ ನೈಟಿಂಗೇಲ್ ಆಫ್ ಇಂಡಿಯಾ? ಹಾಗಾದ್ರೆ ಕ್ವೆಶನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವಾಗ್ಲೂ ನಾವು ಒಂದು ಇಂಗ್ಲಿಷ್ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀವಿ ಅಂತಂದ್ರೆ ನಮಗೆ ಕ್ವೆಶನ್ ಫಾರ್ಮೆಟ್ ಗೊತ್ತಾಗಬೇಕು. ವಿಥೌಟ್ ನಮಗೆ ಕ್ವೆಶನ್ ಫಾರ್ಮೆಟ್ ಅರ್ಥ ಮಾಡ್ಕೊಂಡಿಲ್ಲ, ಕ್ವೆಶನ್ಸ್ ಅನ್ನೇ ನಮಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಈ WH ಕ್ವೆಶನ್ಸ್ ಇರುತ್ತೆ, SR ನೋ ಕ್ವೆಶನ್ಸ್ ಇರುತ್ತೆ. ಸೊ WH ಕ್ವೆಶನ್ಸ್ ಗಳು ಅಂತಂದಾಗ ವಾಟ್, ವೈ, ವೇರ್, ವೆನ್, ಹೌ ಮಚ್, ಹೌ ಮೆನಿ, ಹಾಗೆ ಹೌ ಕಮ್, ಇವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ WH ಕ್ವೆಶನ್ಸ್ ಅಂತ ಹೇಳ್ತೀವಿ. ಸೊ ವೈ ಅಂತಂದಾಗ ರೀಸನ್ ಎಕ್ಸ್ಪೆಕ್ಟ್ ಮಾಡುತ್ತೆ, ವಾಟ್ ಅಂತಂದಾಗ ನೇಮ್ ಆರ್ ಪ್ಲೇಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತ ಕ್ವೆಶನ್ಸ್ ಗಳು ಬರುತ್ತೆ. ಹೂ ಅಂತಂದಾಗ ಪರ್ಸನ್ಸ್ ನೇಮ್ಸ್ ಗಳನ್ನಾಗಿರ್ಬೋದು ಅಥವಾ ಒಂದು ವಸ್ತುಗಳ ಆಬ್ಜೆಕ್ಟ್ಸ್ ನೇಮ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ವೆನ್ ಅಂತಂದಾಗ ಸಿಚುಯೇಷನ್ಸ್ ಗಳು ಮತ್ತೆ ಟೈಪ್ ಅನ್ನ ಮೆನ್ಷನ್ ಮಾಡುವಂತಹ ಕ್ವೆಶನರಿ ವರ್ಡ್ಸ್ ಆಗಿರುತ್ತೆ. ಸೊ ಈ ರೀತಿ ನಾವು WH ಕ್ವೆಶನ್ಸ್ ಗಳನ್ನ ತಿಳ್ಕೊಳ್ಳೇಬೇಕು. ಫ್ರೇಮಿಂಗ್ ಕ್ವೆಶನ್ಸ್ ಅಂತ ಹೇಳಿ ಕೂಡ ನಾವ್ ಇದನ್ನ ಕರಿತೀವಿ. ಹೋಪ್ ಸೊ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಹೂ ಇಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತಂದಾಗ ಸರೋಜಿನಿ ನಾಯ್ಡು ಈಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಹೂ ಇಸ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಹೇಳಿ ಆಯ್ತು ಅಂತ ಅನ್ಕೊಂಡಿದೀನಿ. ಸಿಂಪಲ್ ಕ್ವೆಶನ್ ಇದು ಆಕ್ಚುಲಿ. ಶಾಂತಿಗ್ರಾಮ is a small village in Chikmagaluru district. Choose the right question tag. This topic also very much interested and very ಏನಂತ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಕ್ವಶನ್ ಟ್ಯಾಗ್ಸ್ ಗಳು, ಯಾರಿಗೆ ಕ್ವಶನ್ ಟ್ಯಾಗ್ಸ್ ಗಳು ಬರೋದಿಲ್ವೋ ದಯವಿಟ್ಟು ಕಲೀರಿ. ನಿಮ್ಗೆ TET ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ GPT, HSTR ಅಲ್ಲಿ ಕಂಪಲ್ಸರಿ ನಿಮಗೆ ಕ್ವಶನ್ ಟ್ಯಾಗ್ಸ್ ಗಳನ್ನ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಕ್ವೆಶನ್ ಟ್ಯಾಗ್ಸ್ ಗಳ ಬಗ್ಗೆ. ನೋಡಿ, ಶಾಂತಿಗ್ರಾಮ ಇಸ್ ಅ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್. ಚೂಸ್ ದ ರೈಟ್ ಕ್ವೆಶನ್ ಟ್ಯಾಗ್ ಅಂತ ಇದೆ. ಇಸಂಟ್ ಇಟ್, ಆರ್ಂಟ್ ದೇ, ಈಸ್ ಇಟ್, ಆರ್ ದೇ ಅಂತ ಇದೆ. ಹಾಗಾದ್ರೆ ಯಾವ್ದಾಗ್ಬೋದು ಇಲ್ಲಿ? ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ ಬಿಡ್ಬೇಕು, ಯಾವಾಗ್ಲೂ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೆಂಟೆನ್ಸ್ ಯಾವಾಗ್ಲೂ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಮಾಡುವಾಗ ನೆಗೆಟಿವ್ ಆಗಿ ನಾವು ಆಲೋಚನೆ ಮಾಡ್ಬೇಕು. ಇನ್ ಕೇಸ್ ಅವರು ನೆಗೆಟಿವ್ ಸೆಂಟೆನ್ಸ್ ಅನ್ನ ಕೊಟ್ಟು ಕ್ವಶನ್ ಟ್ಯಾಗ್ ಮಾಡಿ ಅಂತಂದಾಗ ಪಾಸಿಟಿವ್ ಅನ್ನ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದ್ದಾರೆ, ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಬರ್ಬೇಕಾಗತ್ತೆ. ಆಮೇಲೆ ವರ್ಬ್ ಏನಿದೆ, ಹೆಲ್ಪಿಂಗ್ ವರ್ಬ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಶಾಂತಿಗ್ರಾಮ ಈಸ್ ಅಂತ, ಇದು ಇಂಪಾರ್ಟೆಂಟ್. ಹಾಗಾದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ.
ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ ಟೆನ್ಸಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂತಂದ್ರೆ ಕ್ವೆಶನ್ ಟ್ಯಾಗ್ ಮಾಡುವಾಗ, ಆಮೇಲೆ ಕ್ವೆಶನ್ಸ್ ಗಳನ್ನ ಮಾಡುವಾಗ, ಮತ್ತೆ ಇದು ನಾವೇನಂತ ಹೇಳ್ತೀವಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡುವಾಗ ಅವಶ್ಯಕತೆ ಇಲ್ಲ. ರಿಪೋರ್ಟೆಡ್ ಸ್ಪೀಚು, ಆಕ್ಟಿವ್ ಅಂಡ್ ಪ್ಯಾಸಿವ್ ಸ್ಪೀಚಸ್, ವಾಯ್ಸಸ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಟೆನ್ಸಸ್ ನಾಲೆಜ್ ಇಲ್ಲದೆ ಇದ್ರೆ ಮಾಡೋದು ಕಷ್ಟ ಆಗುತ್ತೆ. ಸೊ ಶಾಂತಿಗ್ರಾಮ ಈಸ್ ಅ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ನಾವು ನೆಗೆಟಿವ್ ಆಗಿ ಹುಡುಕ್ಬೇಕು ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಇಸಂಟ್ ಇಟ್. ಏನಾಗುತ್ತೆ ಹೇಳಿ? ಇಸಂಟ್ ಇಟ್. ಇಷ್ಟೇ ಇದು ಸರಿಯಾದ ಉತ್ತರ. ಅದು ಹೇಗೆ ಮೇಡಮ್ ಅಂದ್ರೆ, ಇದು ವರ್ಕ್ ಪ್ಲೇಸ್ ಅಲ್ಲಿ ಇದೆ, ಇದು ನೌನ್ ಅಲ್ಲಿ ಅಲ್ವಾ? ನೌನ್ ಅನ್ನ ವರ್ಬಿ ತರಬೇಕು, ವರ್ಬ್ ಅನ್ನ ನೌನಿಗೆ ತರ್ಬೇಕಷ್ಟೇ. ಇಸಂಟ್ ಇಟ್ ಅಲ್ವಾ? ಅದು ಪ್ಲೇಸ್ ಆಗಿರೋದ್ರಿಂದ ಇಟ್ ಅಂತ ಕೊಟ್ಟಿದೀವಿ. ಅಥವಾ ಯಾವುದೇ ಒಂದು ಆ ಹುಡುಗನ ಹೆಸರು ಅಥವಾ ಹುಡುಗಿ ಹೆಸರು ಇದ್ದಾಗ ಇಸಂಟ್ ಶಿ, ಇಸಂಟ್ ಹಿ ಅಂತ ಹೇಳ್ಬೋದಾಗಿತ್ತು. ಈಗ ಆನಂದದೇ ಎಲ್ಲಿ ಬರುತ್ತೆ ಮೇಡಮ್ ಅಂತಂದ್ರೆ, ದೇ ಆರ್ ಗುಡ್ ಫ್ರೆಂಡ್ಸ್ ಅಂತ ಇದೆ ನೋಡಿ. ದೇ ಆರ್ ಗುಡ್ ಫ್ರೆಂಡ್ಸ್, ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್. ಸೊ ಇದನ್ನ ನೀವು ಈಗ ಕ್ವಶನ್ ಟ್ಯಾಗ್ ಮಾಡಿ ಅಂತಂದಾಗ ಏನ್ ಮಾಡ್ತೀರಾ? ಆರಂಟ್ ದೇ, ಹೌದಲ್ವಾ? ಆರಂಟ್ ದೇ, ಈ ತರ ಮಾಡ್ತೀರಾ. ಹಾಗೆ ಇಟ್ ಈಸ್ ನಾಟ್, ಇಟ್ ಈಸ್ ನಾಟ್ ಗುಡ್ ಐಡಿಯಾ, ಇದು ಒಳ್ಳೆ ಐಡಿಯಾ ಅಲ್ಲ ಅಂತ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಏನ್ ಮಾಡ್ಬೇಕು? ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರ್ಬೇಕು ಅಂತ ಹೇಳಿದೆ. ಸೊ ಅವಾಗ ಏನ್ ಮಾಡ್ಬೇಕು? ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಬರುತ್ತೆ, ಆದ್ರೆ ನಾಟ್ ಅನ್ನ ನಾವು ಕಂಪ್ಲೀಟ್ ಕೈ ಬಿಟ್ಬಿಡ್ಬೇಕು. ಈಸ್ ಇಟ್, ಈಸ್ ಇಟ್, ಓಕೆ. ಹಾಗೆ ದೇ ಆರ್ ನಾಟ್ ಗುಡ್ ಫ್ರೆಂಡ್ಸ್, ದೇ ಆರ್ ನಾಟ್ ಫ್ರೆಂಡ್ಸ್ ಅಂತಂದಾಗ ಆರ್ ದೇ ಅಂತ ಬರ್ಬೇಕು. ಸೊ ಇದನ್ನೆಲ್ಲ ಟೆನ್ಸಸ್ ವೈಸ್ ನಾವು ಇದನ್ನ ಕಲಿಬೇಕಾಗುತ್ತೆ. ಆಮೇಲೆ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಬೇರೆ ರೀತಿ ನಾವು ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕು. ಆಮೇಲೆ ಕ್ವಶನ್ಸ್ ಇದ್ದಾಗ ಬೇರೆ ರೀತಿ ನಾವು ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ನಿಮಗೇನಾದ್ರೂ ಕ್ವಶನ್ ಟ್ಯಾಗ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಬೇಕು ಮೇಡಮ್ ಕ್ಲಾಸಸ್ ಅಂತಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ್ತೀನಿ, ಬೇಕು ಅನ್ನೋದಾದ್ರೆ. ಬೇಡ ಅನ್ನೋದಾದ್ರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ 13th ಕ್ವಶನ್ ಮೂವ್ ಆಗ್ತಾ ಇದೀವಿ. ಹೆಲೋ ಲತಾ, ಯು ಲುಕ್ ಬಿಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಟು ಹೆಲ್ಪ್? ಚೂಸ್ ದ ಮೋಸ್ಟ್ ಸುಟೇಬಲ್ ಆಪ್ಷನ್ ಅಂತ ಇದೆ. ಇದು ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಕ್ವೆಶನ್. ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಏನು ಮೇಡಮ್? ಅದು ನಾವು ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿ ಕರಿತೀವಿ. ಕೆಲವೊಂದ್ಸಲ ಇನ್ಫಾರ್ಮೇಶನ್ಸ್ ಗಳನ್ನ ಪಡ್ಕೊಳ್ಳೋದು, ಕೆಲವೊಂದ್ಸಲ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡೋದು, ರಿಪ್ಲೈ ಮಾಡುವಂಥದ್ದು, ಅಕ್ಸೆಪ್ಟಿಂಗ್ ಹೆಲ್ಪ್, ರೆಫ್ಯೂಸಿಂಗ್ ಹೆಲ್ಪ್ ಆಗಿರ್ಬೋದು, ಆಫರಿಂಗು, ಆಸ್ಕಿಂಗ್ ಇನ್ಫಾರ್ಮೇಶನ್ಸ್, ಈ ತರ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳೋ ಒಂದು ಟಾಪಿಕ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವೆಶನ್ ಇದು. ಸೊ ನೋಡಿ ಆಪ್ಷನ್ಸ್ ಗಳನ್ನ ನೋಡ್ಬೋದು ನೀವು. ಅಕ್ಸೆಪ್ಟಿಂಗ್ ಹೆಲ್ಪ್, ರೆಫ್ಯೂಸಿಂಗ್ ಹೆಲ್ಪ್, ಸಿ ಬಂದ್ಬಿಟ್ಟು ಆಫರಿಂಗ್ ಹೆಲ್ಪ್, ಆಸ್ಕಿಂಗ್ ಇನ್ಫಾರ್ಮೇಶನ್ ಅಂತ ಇದೆ. ನೋಡಿ, ಹೆಲೋ ಲತಾ, ಯು ಲುಕ್ ಬಿಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಟು ಹೆಲ್ಪ್? ನೀನು ತುಂಬಾ ಬ್ಯುಸಿ ಆಗಿದೆಯಾ ಲತಾ, ಏನಾದ್ರೂ ನನ್ನ ಕಡೆಯಿಂದ ಹೆಲ್ಪ್ ಬೇಕಾ ಅಂತ ಕೇಳ್ತಾ ಇದಾರೆ. ಸೊ ಇದನ್ನ ಏನಂತ ಹೇಳ್ಬೋದು? ಆಫರಿಂಗ್ ಹೆಲ್ಪ್. ಅವಳು ಆಫರ್ ಮಾಡ್ತಾ ಇದ್ದಾಳೆ. ಅದನ್ನ ನಾನೇನಾದ್ರೂ ಅಕ್ಸೆಪ್ಟ್ ಮಾಡಿದೆ ಅಂತಂದ್ರೆ ಐ ಕ್ಯಾನ್ ಅಕ್ಸೆಪ್ಟ್ ಇಟ್ ಅಂತಂದಾಗ ಅಕ್ಸೆಪ್ಟಿಂಗ್ ಹೆಲ್ಪ್ ಅಂತ ಹೇಳ್ತೀವಿ. ನಿನ್ನ ಹೆಲ್ಪ್ ಬೇಕಾಗಿಲ್ಲ ಅಂತಂದಾಗ ಅದನ್ನ ನಾವು ರೆಫ್ಯೂಸಿಂಗ್ ಹೆಲ್ಪ್ ಅಂತ ಹೇಳ್ತೀವಿ. ಆಸ್ಕಿಂಗ್ ಇನ್ಫಾರ್ಮೇಶನ್, ಕೆಲವೊಂದ್ಸಲ ನನಗೆ ಇವತ್ತೊಂದು ಏರ್ಟೆಲ್ ಆಫೀಸಿಗೆ ಹೋಗ್ಬೇಕಾಗಿತ್ತು, ಬಟ್ ನನಗೆ ಅದು ರೂಟ್ ಗೊತ್ತಿರ್ಲಿಲ್ಲ, ಎಲ್ಲಿ ಏನು ಎತ್ತ ಅಂತ. ದಾರಿ ಉದ್ದಕ್ಕೂ ಕೂಡ ನಾನು ಏನ್ ಮಾಡ್ದೆ? ಕೇಳ್ಕೊಂಡು ಹೋದೆ, ಎಲ್ಲಿದೆ ಏರ್ಟೆಲ್ ಆಫೀಸು, ವೇರ್ ಇಸ್ ದ ಏರ್ಟೆಲ್ ಆಫೀಸ್, ಇಸ್ ದೇರ್ ಅಂತ ಹೇಳಿ. ಸೊ ಅದನ್ನ ನಾವು ಆಸ್ಕಿಂಗ್ ಇನ್ಫಾರ್ಮೇಶನ್. ಸೊ ದೀಸ್ ಆರ್ ಆಲ್ ಕಾಲ್ಡ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ದೆನ್ ಲೆಟ್ಸ್ ಮೂವ್ ಅನದರ್ ಒನ್. 14th ಕ್ವೆಶನ್ ಹೇಗಿದೆ? ವಿ ಮಸ್ಟ್ ಡ್ಯಾಶ್ ದ ಮೆಸೇಜ್ ಟು ಆಲ್ ಸ್ಟೂಡೆಂಟ್ಸ್, ಚೂಸ್ ದ ರೈಟ್ ಫ್ರೇಸಲ್ ವರ್ಬ್. ಇದು ತುಂಬಾ ಇಂಪಾರ್ಟೆಂಟ್. ಫ್ರೇಸಲ್ ವರ್ಬ್ ಬಗ್ಗೆ ನೀವು ತಿಳ್ಕೊಳ್ದೆ ಇದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಒಂದು ಕೇಳಿರ್ಬೋದು, ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಇಡಿಯಮ್ಸ್, ಪ್ರವರ್ಬ್ಸ್ ಆಗಿರ್ಬೋದು, ಫ್ರೇಸಲ್ ವರ್ಬ್ಸ್ ಗಳ ಬಗ್ಗೆ, ಇವನ್ನೆಲ್ಲ ವೊಕ್ಯಾಬ್ಯುಲರಿ ಅಂತ ಕರಿತೀವಿ ನಾವು, ತಿಳ್ಕೊಬೇಕು. ಕಟ್ ಅಕ್ರಾಸ್, ಗೋ ಅಕ್ರಾಸ್, ಗೆಟ್ ಅಕ್ರಾಸ್, ರನ್ ಅಕ್ರಾಸ್ ಅಂತ ಬರೀ. ಇಲ್ಲಿ ನೀವೆಲ್ಲರೂ ಗೆಸ್ ಮಾಡಿರ್ತೀರಾ ಅನ್ಕೊಂಡಿದೀನಿ. ವಿ ಮಸ್ಟ್ ಗೆಟ್ ಅಕ್ರಾಸ್ ದ ಆಲ್ ಸ್ಟೂಡೆಂಟ್ಸ್ ಅಂತ ಇದೆ. ನಾವು
ಮೆಸೇಜಸ್ ಗಳನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕಲಿಸ್ಬೇಕು ಅನ್ನೋದಿದೆ. ಸೊ ಹಾಗೇನೆ ಇನ್ನೊಂದು ವಿಷಯ ಅಂತಂದ್ರೆ ಟಿ ಮತ್ತೆ HST GPST ತರಗತಿಗಳನ್ನ ನೀವು ಜಾಯಿನ್ ಆಗ್ಬೇಕು ಅಂತ ಅನ್ನೋದಾದ್ರೆ ಮೇ 15ನೇ ತಾರೀಕಿನವರೆಗೂ ಕೂಡ ನಾವು ನಿಮಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಇಂಟ್ರೆಸ್ಟೆಡ್ ಇರುವಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಮೇಡಮ್ ನಾವು ಅಂತ ಅನ್ನೋದಾದ್ರೆ ಸಿಂಪಲ್ ನಂಬರ್ ಕೊಟ್ಟಿರ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕ್ಲಾಸ್ ತಗೊಳ್ಳೋ ಆಸೆ ಇದೆ ಅಂತಂದ್ರೆ 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ 6361153623 ನಂಬರ್ ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಎಸ್. 15ನೇ ಪ್ರಶ್ನೆಗೆ ಬಂದಿದ್ದೀವಿ. ಡ್ಯಾಶ್ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸೆಪ್ಟ್ ಮೀ, ಚೂಸ್ ದ ರೈಟ್ ವರ್ಡ್ ಅಂತ ಇದೆ. ಸಂಬಡಿ, ಎವ್ರಿಬಡಿ, ಎನಿವನ್, ಎನಿಬಡಿ ಅಂತ ಇದೆ. ನೋಡಿ, ಡ್ಯಾಶ್ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸೆಪ್ಟ್ ಮೀ. ಎಕ್ಸೆಪ್ಟ್ ಮೀ ಅಂತಂದ್ರೆ ನನ್ನನ್ನ ಹೊರತುಪಡಿಸಿ ಎಲ್ರಿಗೂ ಕೂಡ ಹಾಲಿಡೇ ಬಗ್ಗೆ ಗೊತ್ತಿದೆ. ಹಾಗಾದ್ರೆ ಎಲ್ರಿಗೂ ಅನ್ನೋ ಒಂದು ಪದ ಯಾವುದನ್ನ ಚೂಸ್ ಮಾಡುತ್ತೆ? ಸಂಬಡಿ ಅಂದ್ರೆ ಕೆಲವೊಬ್ರು, ಎವ್ರಿಬಡಿ ಅಂದ್ರೆ ಎಲ್ಲರೂ, ಎನಿವನ್ ಅಂತಂದ್ರೆ ಯಾರಾದ್ರೂ ಒಬ್ರು, ಎನಿಬಡಿ ಅಂದ್ರೂ ಕೂಡ ಯಾರಾದ್ರೂ ಒಬ್ರು. ಸೊ ಎವ್ರಿ ಡೇ, ಸೊ ಅಥವಾ ಎವ್ರಿಬಡಿ, ಎವ್ರಿಬಡಿ ಇದು ಡೇ ಅಲ್ಲ, ಎವ್ರಿಬಡಿ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸೆಪ್ಟ್ ಮೀ. ನನ್ಗೊಬ್ಳಿಗೆ ಗೊತ್ತಿಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ, ಎವ್ರಿಬಡಿ ಅಂತ ಹೇಳ್ತೀವಿ. ಸಂಬಡಿ ನೋಸ್ ದ ಟ್ರೂತ್, ಕೆಲವೊಬ್ರಿಗೆ ಮಾತ್ರ ಸತ್ಯ ಗೊತ್ತು ಅಂತ ಹೇಳ್ತೀವಿ. ಎನಿವನ್ ನೋಸ್ ದ ಆನ್ಸರ್, ಯಾರಿಗಾದ್ರೂ ಆನ್ಸರ್ ಗೊತ್ತಾ? ಇವನ್ನೆಲ್ಲ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡಲ್ಲ, ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡೋದು. ಓಕೆ, ಎನಿಬಡಿ ಗೋಸ್ ಟು ದ ಮಾರ್ಕೆಟ್, ಎನಿಬಡಿ ಗೋಸ್ ಟು ದ ಮಾರ್ಕೆಟ್ ಅಂತ ಹೇಳ್ತೀವಿ. ಎನಿಬಡಿ ವೆಂಟ್ ಟು ದ ಮಾರ್ಕೆಟ್, ಈ ತರ. ಓಕೆ, ನೆಕ್ಸ್ಟ್ ಹೋಗೋಣ. 16ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್, ಚೂಸ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ಸೆಂಟೆನ್ಸ್ ನೋಡ್ಕೊಳ್ಬೇಕು ಏನಿದೆ ಅಂತ ಹೇಳಿ. ಗ್ರೋ, ಗ್ರೋಸ್, ಗ್ರೋಯಿಂಗ್, ಹರ್, ಡ್ರೌನ್ ಅಂತ ಇದೆ. ಸೊ ವಾಟ್ ಇಸ್ ದ ರೈಟ್ ಆನ್ಸರ್? ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿರ್ತೀರಾ. ಯಾಕೆ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈ ವಾಕ್ಯ ಇರೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ವಾಕ್ಯ ಇರೋದ್ರಿಂದ ಏನ್ ಬರುತ್ತೆ, ಯಾವ ವರ್ಡ್ ಫಾರ್ಮ್ ಬರುತ್ತೆ ಅಂದ್ರೆ ಗ್ರೋಸ್ ಬರುತ್ತೆ. ಯಾಕೆ ಮೇಡಮ್ ಇಲ್ಲಿ ಹರ್ಬ್ಸ್ ಇದೆ ಮತ್ತೆ ಯಾಕೆ ಇಲ್ಲಿ ಗ್ರೋಸ್ ತಗೊಂಡಿದ್ದೀರಾ ಅಂತಂದ್ರೆ ಯಾವಾಗ್ಲೂ ಹಿ, ಶಿ, ಇಟ್ ಇದ್ದಾಗ ವರ್ಬ್ ಏನ್ ಮಾಡುತ್ತೆ, ಮೇನ್ ವರ್ಬ್, ಆಕ್ಚುಲಿ ಮೇನ್ ವರ್ಬ್ SRES ಅನ್ನ ತಗೊಳುತ್ತೆ. ಯಾವಾಗ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿ ಇಲ್ಲಿ ಬೇರೆ ಇತ್ತು ಅನ್ಕೊಳ್ಳಿ, ಏನಿತ್ತು ಅಂತಂದ್ರೆ ಐ ಗ್ರೋ ಅಂತ ಬರ್ತಿತ್ತು. ಐ ಗ್ರೋ, ಯು ಗ್ರೋ. ಯಾಕೆ ಅಂತಂದ್ರೆ ಐ ಫಸ್ಟ್ ಪರ್ಸನ್ ಇದ್ದಾಗ್ಲೂ ಕೂಡ ನಾವು ಮೇನ್ ವರ್ಬಿಗೆ ಏನ್ ಮಾಡಲ್ಲ, ಎಸ್ ಅನ್ನ ಆಡ್ ಮಾಡಲ್ಲ. ಯು ಅನ್ನೋದು ನಾವು ಪ್ಲೂರಲ್ ಫಾರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ದೇ ಅನ್ನೋದು ಕೂಡ ಪ್ಲೂರಲ್ ಕನ್ಸಿಡರ್ ಅಂತ ಮಾಡ್ತೀವಿ. ಯು ಆಸ್ ವೆಲ್ ಆಸ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಗ್ರೋ, ಓಕೆ, ದೇ ಗ್ರೋ. ಬಟ್ ಆದ್ರೆ ಮೈ ಮದರ್ ಗ್ರೋಸ್, ಆಮೇಲೆ ಮೈ ಸಿಸ್ಟರ್ ಗ್ರೋಸ್ ಅಥವಾ ಶಿ ಗ್ರೋಸ್, ಹಿ, ಶಿ, ಇಟ್ ಏನೇ ಬಂದ್ರು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ವರ್ಬ್ ಮೇನ್ ವರ್ಬ್ ಏನ್ ತಗೊಳುತ್ತೆ, ಎಸ್ ಅನ್ನ ತಗೊಳುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಹೋಗೋಣ. ಮುಂದಿನ ಕ್ವೆಶನ್ 17th ಇದೆ. ಒನ್ ಆಫ್ ಡ್ಯಾಶ್ ಯೂನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಇಸ್ ದಟ್ ಇಟ್ ಈಸ್ ವೆರಿ ಲೈಟ್ ಅಂತ ಇದೆ. ಸೊ ಸೆಲೆಕ್ಟ್ ದ ರೈಟ್ ವರ್ಡ್. ಹಾಗಾದ್ರೆ ನಾವಿಲ್ಲಿ ಯಾವ ಆರ್ಟಿಕಲ್ ಅನ್ನ ಯೂಸ್ ಮಾಡ್ಬೇಕು? ಎ, ಆನ್, ದ, ಒನ್. ಗೆಸ್ ಮಾಡಿರ್ತೀರಾ. ಒನ್ ಆಫ್ ದ ಯೂನಿಕ್, ಒನ್ ಆಫ್ ದ ಸ್ಟ್ರಕ್ಚರ್ ಬಂದಾಗ ದ ಡೆಫಿನೆಟ್ ಆರ್ಟಿಕಲ್ ಅನ್ನ ತಗೊಳುತ್ತೆ. ಒನ್ ಆಫ್ ದ ಯೂನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಈಸ್ ದಟ್ ಇಟ್ ಈಸ್ ವೆರಿ ಲೈಟ್ ಅಂತ ಹೇಳ್ತೀವಿ. ಸೊ ಎ ನಾವು ಸಿಂಗ್ಯುಲರ್ ಅಲ್ಲಿ ಇದ್ದಾಗ ಯೂಸ್ ಮಾಡುವಂತದ್ದು. ಒಂದು ಅಂತ ಹೇಳಿ ನಾವು ಕನ್ಸಿಡರೇಷನ್ ಮಾಡುವಾಗ ಈ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಓವಲ್ ಸೌಂಡ್ಸ್ ಹಿಂದೆಗಡೆ ನಾವು ಯಾವಾಗ್ಲೂ ಕೂಡ ಆನ್ ಅನ್ನೋ ಒಂದು ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀನಿ. ನೋಡಿ, ಆನ್ ಅಂಬ್ರೆಲಾ, ಆನ್ ಅನಿಮಲ್, ಈ ತರ. ಓಕೆ, ನೆಕ್ಸ್ಟ್ ಹೋಗೋಣ.
ಅಂಡ್ ಇದ್ರ ಕ್ಲಾಸಸ್ ಕೂಡ ನಿಮಗೆ ಬೇಕು ಅನ್ನೋದಾದ್ರೆ ಕಾಮೆಂಟ್ ಮಾಡಿ. ಸೊ ರೆಗ್ಯುಲರ್ ಆಗಿ ಒಂದು ಗ್ರಾಮರ್ ಕ್ಲಾಸ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೇವೆ. 18th ಕ್ವಶನ್ ಹೋಗೋಣ. ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸಸ್. ಪ್ರಿಫಿಕ್ಸಸ್ ಮತ್ತೆ ಸಫಿಕ್ಸಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಕಂಪಲ್ಸರಿ ಕ್ವಶನ್ ಇದು KPSC ಕಡೆಯಿಂದ ಕರೆಯುವಂತಹ ಒಂದು ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿತ್ ನಮ್ಮ ಒಂದು ಶಾಲಾ ಶಿಕ್ಷಣ ಇಲಾಖೆ ಏನಿದೆ, ಸೊ ನಮ್ಮ ಒಂದು ವತಿಯಿಂದ ಕರೀತಕ್ಕಂತಹ ಕ್ವಶನ್ ಪೇಪರ್ ಅಲ್ಲೂ ಕೂಡ ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀವಿ. ಸೊ ವಿ ಆರ್ ಆರ್ಡಿನರಿ ಪೀಪಲ್. ಹಾಗಾದ್ರೆ ವಿ ಆರ್ ನಾಟ್ ಡ್ಯಾಶ್ ಅಂತ ಇದೆ. ನಾನ್ ಆರ್ಡಿನರಿ ಅಂತ ಸೇರಿಸ್ಬೇಕಾ, ಡಿಸ್ಆರ್ಡಿನರಿ, ಅನ್ಆರ್ಡಿನರಿ, ಹಾಗೆ ಎಕ್ಸ್ಟ್ರಾರ್ಡಿನರಿ ಅಂತ ಇದೆ. ಸೊ ವಿ ಆರ್ ಆರ್ಡಿನರಿ ಪೀಪಲ್, ಜಸ್ಟ್ ವಿ ಆರ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್ ಆನ್, ಅದನ್ನ ನೀವೇ ಆನ್ಸರ್ ಮಾಡಬೇಕು. ಎಕ್ಸ್ಟ್ರಾರ್ಡಿನರಿ, ವಿ ಆರ್ ನಾಟ್ ಎಕ್ಸ್ಟ್ರಾರ್ಡಿನರಿ, ನಾವು ಎಕ್ಸ್ಟ್ರಾರ್ಡಿನರಿ ಅಂತ ಏನಿಲ್ಲ, ಜಸ್ಟ್ ವಿ ಆರ್ ಆರ್ಡಿನರಿ ಪೀಪಲ್. ಇದನ್ನ ನಾವು ಪ್ರಿಫಿಕ್ಸಸ್. ಪ್ರಿಫಿಕ್ಸಸ್ ಆಲ್ವೇಸ್ ಯಾವಾಗ ಒಂದು ಫ್ರೇಸ್ ಅನ್ನ ತಗೊಳುತ್ತೆ ಅಂದ್ರೆ ಮುಂಚೆನೆ ತಗೊಂಡ್ಬಿಡತ್ತೆ. ಸೊ ಮುಂಚೆನೆ ಫ್ರೇಸ್ ತಗೊಳ್ಳುವಂತಹ ವರ್ಡ್ಸ್ ಗಳಿಗೆ ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಸಫಿಕ್ಸಸ್ ಅಂತಂದಾಗ ಆಫ್ಟರ್ ಒಂದು ಪದ ನಾವು ಬರ್ದ ನಂತರದಲ್ಲಿ ಏನ್ ಪ್ರೇಸ್ ತಗೊಳುತ್ತೋ ಅದನ್ನ ಸಫಿಕ್ಸಸ್ ಅಂತ ಹೇಳ್ತೀವಿ. ಲೈಕ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕ್ಲೀನ್ ಇದೆ, ಕ್ಲೀನ್ ಇದೆ ಪ್ಲಸ್ ನೆಸ್ ಅನ್ನ ತಗೊಂಡಾಗ ಕ್ಲೀನ್ನೆಸ್ ಅಂತ ಆಗುತ್ತೆ. ಏನಾಗುತ್ತೆ? ಕ್ಲೀನ್ನೆಸ್. ಓಕೆ, ಹಾಗೆ ಕ್ಲೀನ್ನೆಸ್, ನೆಸ್ ಅನ್ನೋದೇನಿದೆ ಸಫಿಕ್ಸ್. ಪ್ರಿಫಿಕ್ಸಸ್ ಯಾವಾಗ್ಲೂ ಕೂಡ, ಈಗ ಆರ್ಡರ್ ಅಂತ ಇದೆ, ಸೊ ಆರ್ಡರ್ಗೆ ನಾವು ಡಿಸ್ ಅನ್ನೋ ಪ್ರಿಫಿಕ್ಸ್ ಅನ್ನ ಸೇರಿಸ್ಬಿಟ್ಟು ಡಿಸಾರ್ಡರ್ ಅಂತ ಮಾಡ್ಬೋದು. ಓಕೆ, ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ, ಹ್ಯಾಪಿ, ಅನ್ಹ್ಯಾಪಿ, ಈ ರೀತಿ ಇವುಗಳನ್ನೆಲ್ಲ ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಸಫಿಕ್ಸಸ್ ಕ್ಲೀನ್ನೆಸ್, ಓಕೆ, ಹೋಪ್ಲೆಸ್, ಕೇರ್ಲೆಸ್, ಲೆಸ್ನೆಸ್ ಗಳೆಲ್ಲವೂ ಕೂಡ ಸಫಿಕ್ಸಸ್ ಗಳಾಗಿರುತ್ತೆ. ಅವು ಆಪೋಸಿಟ್ಸ್ ಆಗಿರ್ಬೋದು, ಸಿನಾನಿಮ್ಸ್ ಕೂಡ ಆಗಿರ್ಬೋದು ಕೆಲವೊಂದ್ಸಲ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಪೇಪರ್ ಅಂಡ್ ಪೆನ್, ಡ್ಯಾಶ್ಡ್ ಸ್ಟೇಷನರಿ ಐ ನೀಡ್ ಅಂತ ಇದೆ. ಈಸ್, ಆರ್, ವಾಸ್, ವರ್. ಎಲ್ರು ಗೆಸ್ಟ್ ಮಾಡಿರ್ತೀರಾ ಅನ್ಕೊಂಡಿದೀನಿ. ಕೆಲವೊಂದು ನಿಮ್ಗೆಲ್ಲ ಗೊತ್ತಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ. ಇದೆಲ್ಲ ತುಂಬಾ ಡೀಟೇಲ್ ಆಗಿ ಕಲಿಬೇಕಾಗತ್ತೆ. ಆಕ್ಚುಲಿ ಇಂಗ್ಲಿಷ್ ಅಂದ ತಕ್ಷಣ ಕೇವಲ ವರ್ಬು, ಪ್ರವರ್ಬು, ಆಮೇಲೆ ಅಡ್ವರ್ಬ್ಸ್, ಅಡ್ಜೆಕ್ಟಿವ್ಸ್, ನೌನ್ಸ್, ಪ್ರನೌನ್ಸ್ ಕಲ್ತ ತಕ್ಷಣ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಮುಗೀತ್ ಇಂಗ್ಲಿಷ್ ಅಂತ ಅಲ್ಲ. ಸೊ ಇಂಗ್ಲಿಷ್ ಕಲ್ತ ನಂತರದಲ್ಲಿ ಯೂಸೇಜ್ ಅಂತ ಬರುತ್ತೆ. ಅದನ್ನ ಹೇಗೆಲ್ಲ ನೀವು ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇಪರ್ ಅಂಡ್ ಪೆನ್ ಏನಿದೆ, ಇದನ್ನ ಎರಡನ್ನೂ ಕೂಡ ನಾವು ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡಲ್ಲ. ಬೌತ್ ಆರ್ ಒನ್ ಅಂತ ಹೇಳ್ತೀವಿ. ಇದು ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್ ಅಂತಂದಾಗ ಈಸ್ ಅನ್ನೋ ವರ್ಬ್, ಹೆಲ್ಪಿಂಗ್ ವರ್ಬ್ ಆಡ್ ಆಗುತ್ತೋ ಹೊರತಾಗಿ ನಾವು ಆರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಇವೆರಡೂ ಕೂಡ ಒಂದೇ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬಟರ್ ಅಂಡ್ ಬ್ರೆಡ್, ಬಟರ್ ಅಂಡ್ ಬ್ರೆಡ್, ದೀಸ್ ಆಲ್ಸೋ ಸಿಂಗ್ಯುಲರ್. ಬಟರ್ ಅಂಡ್ ಬ್ರೆಡ್, ಇಲ್ಲಿ ಕೂಡ ನಾವೇನ್ ಮಾಡಬಾರ್ದು, ಆರ್ ಅನ್ನ ಯೂಸ್ ಮಾಡಬಾರ್ದು. ಬಟರ್ ಅಂಡ್ ಬ್ರೆಡ್ ಈಸ್ ಗುಡ್, ಬಟರ್ ಅಂಡ್ ಬ್ರೆಡ್ ಈಸ್ ಗುಡ್ ಅಂತ ಹೇಳ್ತೀವಿ. ಸೊ ಈ ತರ ಎಕ್ಸೆಪ್ಷನ್ಸ್ ಗಳು ಕೆಲವೊಂದಿದೆ, ಕಲಿಬೇಕಾಗತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಕಲಿಯುವಂತ ಪ್ರಯತ್ನವನ್ನ ಮಾಡಿ. ಕೆಲವೊಂದು ಎಕ್ಸೆಪ್ಷನ್ಸ್, ಎಲ್ಲಾನು ಅಲ್ಲ, ಕೆಲವೊಂದಿದೆ ಅಷ್ಟೇ. 20th ಕ್ವಶನ್ ಹೋಗೋಣ. ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂತ ಇದೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಜಂಬಲ್ಡ್ ಸೆಂಟೆನ್ಸ್ ಅಂತಲೂ ಕೂಡ ಕರಿತೀವಿ, ಅಥವಾ ಜಂಬಲ್ಡ್ ವರ್ಡ್ಸ್ ಅಂತಲೂ ಕೂಡ ಕರೀತಾರೆ. ಬಟ್ ಇಲ್ಲಿ ನಮ್ಗೆ ಕೊಟ್ಟಿರೋದು ಜಂಬಲ್ಡ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಅದನ್ನ ಒಂದು ಸೆಂಟೆನ್ಸ್ ಮಾಡ್ಬಿಟ್ಟು ನಾವು ಬರಿಬೇಕಾಗುತ್ತೆ. ನೋಡೋಣ. ಆರ್ ಬಿಲ್ಡಿಂಗ್ ಆಪೋಸಿಟ್ ದ ಬ್ಯಾಂಕ್ ಅ ನ್ಯೂ ಹೋಟೆಲ್ ಅಂಡ್ ಡೇ ಅಂತ ಇದೆ. ಸೊ ಎಲ್ರು ಕೂಡ ಒಂದು ಸೆಂಟೆನ್ಸ್ ಅನ್ನ ಮಾಡಿದಾಗ ಏನಾಗುತ್ತೆ ಮೇಡಮ್ ಇದು ಅಂತಂದ್ರೆ, ನೋಡಿ, ದೇ ಆರ್ building a new hotel, ಅಲ್ಲ, opposite the bank a new hotel
ಗೊತ್ತಾಯ್ತಾ? ಸೊ ಅವ್ರು ಏನ್ ಮಾಡಿದ್ದಾರೆ, ಒಂದು ಬಿಲ್ಡಿಂಗ್ ಅನ್ನ, ಒಂದು ಹೋಟೆಲ್ ಅನ್ನ ಕಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ, ಕಟ್ತಾ ಇದ್ದಾರೆ ಎಲ್ಲಿ ಅಂದ್ರೆ ಅಪೋಸಿಟ್ ದ ಬ್ಯಾಂಕ್. ಸೊ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಒಂದು ಬಿಲ್ಡಿಂಗ್, ಒಂದು ಹೋಟೆಲ್ ಅನ್ನ ಕಟ್ತಾ ಇದ್ದಾರೆ ಅಂತ ಬರುತ್ತೆ. ಸೊ ಈ ತರ ಆಪ್ಷನ್ ಇರೋದು ಆಪ್ಷನ್ ನಂಬರ್ ಡಿ ನಲ್ಲಿ. ಓಕೆ. ಸೊ ಇಲ್ಲಿವರೆಗೂ ಕೂಡ ನಾನು ಏನ್ ಮಾಡಿದೆ, 20 ಕ್ವಶನ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮೇಡಮ್ ಇಷ್ಟೇನಾ ಇರೋದು? ಇಲ್ಲ, ಇನ್ನೂ ಇದೆ. ಇವತ್ತಿಗೆ ಇಷ್ಟು ಸಾಕು ಅನ್ಕೊಳ್ತೀನಿ. ಮತ್ತೆ ಇನ್ನ ಮುಂದಿನ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಂಡ್ ಆಲ್ಸೋ ಯಾರೆಲ್ಲ ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಿಮ್ಗೆ ಇದು ತುಂಬಾ ತುಂಬಾ ಹೆಲ್ಪ್ ಆಗುವಂತಹ ವಿಡಿಯೋ. ಜೊತೆಗೆ ಕನ್ನಡ, ಸಾಮಾನ್ಯ ಕನ್ನಡ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಇದನ್ನ ಕೂಡ ನಾನು ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿದಿರ್ತೀರಾ ಅಂತ ಅನ್ಕೊಳ್ತೀನಿ. ಅಂಡ್ ಆಲ್ಸೋ ಯಾರು ಪೇಮೆಂಟ್ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತಿರೋ, ಈಗ್ಲೇನೆ ನಂಬರ್ ನೋಟ್ ಮಾಡ್ಕೊಳ್ಳಿ. 8217670405 ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ 6361153623 ನಂಬರ್ ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.